ವೀಕ್ಷಕರೇ, ನೀವು ನೋಡ್ತಾ ಇದ್ರೆ ಇಲ್ಲೊಂದು ಬೋರ್ಡ್ ಕಾಣಿಸ್ತಾ ಇದೆ, ಸಿಂಧಿ ಕುರುಬೆಟ್ಟಗೆ. ಈ ಊರಿಗೆ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ಇದೊಂದು ದೊಡ್ಡ ಸಂಸ್ಥಾನ. ಇಲ್ಲಿ ರಾಜ ಮನೆತನದ ಆಳಿದಂಥ ಒಂದು ಪುಟ್ಟ ಗ್ರಾಮ ಆದರೂ ಕೂಡ ಒಂದು ಹಲವಾರು ಹಳ್ಳಿಗಳಿಗೆ ಒಂದು ದೊಡ್ಡ ಸಂಸ್ಥಾನ ಇಲ್ಲಿ ಆಳ್ವಿಕೆ ಮಾಡಿತ್ತು. ಇದು ದೊಡ್ಡ ಊರು ಅಂತ ಗೊತ್ತಾಗ್ತಾ ಇದೆ. ನಾವು ಇವಾಗ ಹೋಗ್ತಾ ಇದ್ದೀವಲ್ಲ, ನೋಡಿದ್ರೆ ಇಲ್ಲೊಂದು ದ್ವಾರ ಬಾಗಿಲಿದೆ. ಅದ್ರ ಜೊತೆ ಊರಲ್ಲಿ ಹಳೆ ಕಾಲದ ಮನೆಗಳನ್ನ ನಾವು ನೋಡ್ತಾ ಇದ್ದೀವಿ. ರಾಜರ ಕಾಲದಲ್ಲಿ ಇದ್ದಂಥ ಮನೆಗಳನ್ನ ನೀವು ನೋಡ್ತಾ ಇದ್ದೀರಾ. ನಾವಿವಾಗ ಹೋಗ್ತಾ ಇರೋದು ಸಿಂಧಿ ಕುರುಬೆಟ್ಟೆ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ಆ ಗ್ರಾಮದ ಮತ್ತು ಸಂಸ್ಥಾನದ ರಾಜರ ಇತಿಹಾಸ, ಅಂದಿನ ಕಾಲದಲ್ಲಿ ಆಳ್ವಿಕೆ ಹೇಗಿತ್ತು ಅನ್ನೋದನ್ನು ನಮಗೆ ಇತಿಹಾಸ ತಜ್ಞರು ಮತ್ತು ಅದ್ರ ಜೊತೆಗೆ ಓದ್ಕೊಂಡಿರೋರು, ಪ್ರೊಫೆಸರ್ ಆಗಿದ್ದಾರೆ ಮತ್ತು ಲೆಕ್ಚರ್ ಆಗಿದ್ದಾರೆ ವೃತ್ತಿಯಲ್ಲಿ. ಅನೇಕ ಐತಿಹಾಸಿಕ ವಿಷಯಗಳ ಬಗ್ಗೆ ವಿಷಯ ಮಂಡನೆ ಮಾಡ್ತಾರೆ, ವಿಚಾರ ಸಂಕಿರಣಗಳಲ್ಲಿ ಭಾಗಿಯಾಗ್ತಾರೆ. ಮತ್ತು ಗೋಕಾಕ್ ಸುತ್ತಮುತ್ತ ಇರುವಂತಹ ಹಲವಾರು ಐತಿಹಾಸಿಕ ದೇವಸ್ಥಾನಗಳಿರ್ಬೋದು, ರಾಜ ಮನೆತನಗಳಾಗಿದ್ದಂಥ ಸಂಸ್ಥಾನಗಳಿರ್ಬೋದು, ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡಿದ್ದಾರೆ. ಸುರೇಶ್ ಅನಗಂಡಿ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಸಿಂಧಿ ಕುರುಬೆಟ್ಟೆಗೆ. ಸಿಂಧಿ ಕುರುಬೆಟ್ಟ ಗ್ರಾಮಕ್ಕೆ, ರಾಜ ಸಂಸ್ಥಾನಕ್ಕೆ ಎಲ್ರಿಗೂ ಸ್ವಾಗತ. ನಮಸ್ತೆ. ನಮಸ್ಕಾರ ಸರ್, ಇವಾಗ ಸಂಸ್ಥಾನ ತೋರಿಸ್ತೀನಿ ಅಂತ ಕರ್ಕೊ ಬಂದರೆ ಅದನ್ನು ನಾವು ನೋಡ್ತಾ ಇದ್ದೀವಿ. ಫಸ್ಟೇ ಒಂದು ದೇವಸ್ಥಾನ ಇದೆ. ಹೌದು 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 ಇದ್ರ ಹಿನ್ನೆಲೆ ಮೇಡಮ್, ಇದು ಕ್ರಿಸ್ತ ಶಕ ಸುಮಾರು 16 ಶತಮಾನದ ಒಂದು ಭಾಳ ದೊಡ್ಡದಾಗಿರ್ತಕ್ಕಂಥ ದೇಶಕತೆ ಇದು. ಇಲ್ಲಿ 70 ಹಳ್ಳಿ 70 ಇವತ್ತು ಹೇಳ್ತಾರೆ. ಇದಕ್ಕೆ ಒಳಗೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ದಾಖಲಾತಿ ಒಳಗಡೆ ಇದು ಸಿಂಧಿ ಕುರುಬೆಟ್ಟದಲ್ಲಿ ಸಿದ್ದರಾಮಪ್ಪ ಅವರು ದೇಸಾಯಿ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಮೂಲ ನೆಲೆ ಇದು. ಹೀಗಾಗಿ ಇಲ್ಲಿ ಈ ಸುಮಾರು ಗೋಕಾಕ್ ತಾಲೂಕಿನ ಆಲ್ಮೋಸ್ಟ್ ಒಂದು ಅರ್ಧ ಭಾಗ ಈ ಒಂದು ಸಂಸ್ಥಾನಕ್ಕೆ ಒಳಪಟ್ಟಿರ್ತಕ್ಕಂಥದ್ದು ಭಾಗ ಆಗಿರೋದ್ರಿಂದ ಇಲ್ಲಿ ತದನಂತರ ಈಗ ಬ್ರಿಟಿಷ್ ಕಾಲದ ಅವಧಿಯೊಳಗೂ ಸಹಿತ ಅನೇಕ ಇಲ್ಲಿ ದೇಸಾಯಿಗಳು ತಮ್ಮ ಆಳ್ವಿಕೆಯನ್ನು ನಡೆಸಿದ್ದಾರೆ. ಜೊತೆಗೆ ಅಷ್ಟೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. ಅಷ್ಟೇ ಒಂದು ಭಕ್ತಿ ಗೌರವದಿಂದ ಇಲ್ಲಿ ಭಾಗದ ಜನರಿಗೆ ಭಾಳ ಚಿರಋಣಿಯಾಗಿದ್ದಾರೆ. ಅಂಥದ್ರೊಳಗಡೆ ಈ ಸಿದ್ದರಾಮಪ್ಪ ದೇಸಾಯಿ ಅವರು ಭಾಳ ಮುಖ್ಯವಾಗಿರ್ತಕ್ಕಂಥ ದೇಸಾಯರಲ್ಲಿ ಅವರು ಒಬ್ಬರು. ಅವರ ಕುರಿತು ಈ ಸಿಂಧಿ ಕುರುಬೆಟ್ಟೆ ಒಂದು ಊರಿನ ಜನರಿಗೆ ಕುರಿತಿರುವಂಥ ಭಕ್ತಿ, ಆಮೇಲೆ ನಂಬಿಕೆ, ವಿಶ್ವಾಸ ಭಾಳ ಮುಖ್ಯವಾಗಿ ನಾವು ನೋಡುವಂಥದ್ದು. ಅವರ ಕುರಿತು ಅನೇಕ ಐತಿಹ್ಯಗಳದಾವ ಇಲ್ಲಿ ಜನರಲ್ಲಿ ಇರ್ತಕ್ಕಂಥ. ರಾತ್ರಿ ಹೊತ್ತಿನಲ್ಲಿ ಸಹಿತ ಅವರ ಒಂದು ಸನ್ನಿಧಾನಕ್ಕೆ ಬಂದು ಬಾಗಿಲು ತೆಗೆಯುವಷ್ಟು ಧೈರ್ಯ ಸಹಿತ ಇವತ್ತಿನ ದಿನಮಾನದಲ್ಲಿ ಯಾರೂ ಮಾಡಲ್ಲ. ಓಕೆ ಸರ್, ಈ ದೇವಸ್ಥಾನದ ಹಿನ್ನೆಲೆ ಎಲ್ಲ ತಿಳ್ಕೊಳ್ಳೋದು. ಅದಕ್ಕೂ ಮುಂಚೆ ಈ ಊರಿನ ಹೆಸರೇ ವಿಭಿನ್ನವಾಗಿದೆ. ಹೌದು ಹೌದು ಹೆಸರು ಬರಲಿಕ್ಕೆ ಕಾರಣ ಇದು ಪ್ರಕೃತಿ ವಾಚಿಯಾಗಿರ್ತಕ್ಕಂಥ ಒಂದು ಹೆಸರಿನ ಹಿನ್ನೆಲೆ ಒಳಗಡೆ ಬರ್ತಾವೆ. ನಾವು ಗ್ರಾಮನಾಮ ಅಧ್ಯಯನ ಮಾಡ್ಬೇಕಾರೆ ಇಲ್ಲಿ 4-5 ಥರ ಈ ಊರಿನ ಕುರಿತು ಅಧ್ಯಯನ ನಡೀತಾ ಇದ್ದಾವೆ. ಒಂದು, ಇಲ್ಲಿ ಸಹಜಿತವಾಗಿ ಎಲ್ಲರೂ ಇಲ್ಲಿ ಸಿಂಧಿ ಗಿಡಗಳ ಹೆಚ್ಚಿಗೆ ಇರೋದ್ರಿಂದ ಅದಕ್ಕೆ ಸಿಂಧಿ ಅಂತಕ್ಕಂಥ ಹೆಸರು ಬಂತು ಅಂತ ಒಂದು ಹೇಳ್ತಾರೆ. ಆಮೇಲೆ ಕುರು ಅಂದರೆ ಎತ್ತರವಾಗಿರ್ತಕ್ಕಂಥದ್ದು ಇದು ಪ್ರದೇಶ, ಬೆಟ್ಟ, ಸಿಂಧಿ ಕುರುಬೆಟ್ಟ ಅಂತ ಆ ಹೆಸರಲ್ಲಿ ಎಲ್ಲ. ಮತ್ತು ಅದರ ಜೊತೆಗೆ ಮುಂದುವರೆದು ಇಲ್ಲಿ ಸಿದ್ಧರು, ಆಮೇಲೆ ಪುಣ್ಯ ಪುರುಷರು ತಮ್ಮ ತಪೋವನ ಮಾಡಿದ್ರಿಂದ ಸಿದ್ಧರು ಇಲ್ಲಿ ಪುಣ್ಯ ಪುರುಷರು ತಪೋವನ ಮಾಡಿ ಅಂದರೆ ಸಿಂಧಿ ಕುರುಬೆಟ್ಟ, ಸಿದ್ಧರ ಬೆಟ್ಟ ಅಂತಕ್ಕಂಥ ಹೆಸರಿನಲ್ಲೂ ಬರ್ತಕ್ಕಂಥದ್ದು. ಇನ್ನು ಇಲ್ಲಿ ನಮ್ಮ ತಾಲೂಕಿನಲ್ಲಿ ಸುಮಾರು 2-3 ಕುರುಬೆಟ್ಟುಗಳದಾವ್ರಿ. ಇಲ್ಲಿ ಗಚ್ಚಿನ ಕುರುಬೆಟ್ಟ ಅಂತಾರೆ, ಅದಕ್ಕೆ ಸಿಂಧಿ ಕುರುಬೆಟ್ಟ ಅಂತ ಬೈಫರ್ಕೇಷನ್ ಮಾಡಿ ಅವನನ್ನು ನಾವು ನೋಡುವಂಥ ದೃಷ್ಟಿ ಒಳಗಡೆ ಆ ರೀತಿ ಇರ್ತಕ್ಕಂಥದ್ದು. ಇದರ ಕುರಿತು ಜಾನಪದರು ಅನೇಕ ತ್ರಿಪದಿಗಳಲ್ಲಿಯೂ ಹೇಳ್ತಾರೆ. ಏನು ಚಂದುಳ್ಳಾರ ಬಾವಿ ಸಿಂಧಿಯ ಕುರುಬೆಟ್ಟ ಹೊಂದಿಲೈತೆವ ತಡಸಲ ಅಂದರೆ ಫಾಲ್ಸ್, ಹೊಂದಿಲೈತೆವ ತಡಸಲ ಮಾನಿಗಪ್ಪು ಹೊಂದಿಸಿ ಕೈ ಎಂಬುದೇನೆ ಅಂತೇಳಿ ಅನೇಕ ಜನಪದ ತ್ರಿಪದಿಗಳು ಹೇಳ್ತಾರೆ. ಆಮೇಲೆ ಇಲ್ಲಿ ಜನಪದರ ಕುರಿತು ಭಾಳ ಒಂದು ಮುಖ್ಯವಾದ ಈ ಊರದ ನೆಲೆ ಇವತ್ತು ಸುಮಾರು ಒಂದು 200 ವರ್ಷದಿಂದ ಹಿಂದೆ ಈ ಊರು ಬಹಳಷ್ಟು ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಅದ್ರ ಹಿಂದೆ ಇಲ್ಲಿ ಮೂಲವಾಸಿಗಳಿದ್ದರು ಅಷ್ಟೇ. ಇದೇ ಊರಿನವರು, ಬೇರೆ ಬೇರೆ ಊರಿನವ್ರು ಇದ್ದಿರಲಿಲ್ಲ. ಏನು 1892 ಗಿರಣಿ ಫಾಲ್ಸಿನ ಆಯ್ತಲ್ಲ, ಬೇರೆ ಬೇರೆ ಪ್ರದೇಶದಿಂದ ಜನರು ಬಂದಿರತಕ್ಕಂಥವ್ರು ಅಲ್ಲಿ ಕೆಲಸ ಮಾಡೋದು, ಇಲ್ಲಿ ಅವ್ರು ವಾಸ್ತವ್ಯ ಹೂಡೋದು. ಹೀಗಿರೋದ್ರೆ ಮತ್ತಷ್ಟು ಇಲ್ಲಿ ಜನರ ಒಂದು ವಾಸದ ದಟ್ಟಣೆ ಹೆಚ್ಚಾಗಿರೋದ್ರಿಂದ ಇದಕ್ಕೊಂದು ಈ ಊರಿಗೆ ಮತ್ತಷ್ಟು ಕಳೆ ಬಂದಿರತಕ್ಕಂಥದ್ದು ಏನೆಲ್ಲ ನೋಡ್ತೇವೆ. ಅದ್ರ ಜೊತೆ ಬರಬೇಕಾದ್ರೆ ನೋಡೋದು ತುಂಬ ದೊಡ್ಡೂರು ಅನ್ನಿಸ್ತು. ಹೌದು 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 ಆ ಹಿಂದಿನ ಕಾಲದಲ್ಲಿಯೂ ಸಹಿತ ಇದೊಂದು ಪ್ರಾಂತ್ಯ. ನಾನು ಹೇಳಿದೆ, ಕುಹುಂಡಿ 3000 ಒಂದು ಪ್ರಾಂತ್ಯ. ಅದು 3000ದಲ್ಲಿ ಕುಹುಂಡಿ 3000 ಅಂದ್ರೆ 3000 ಹಳ್ಳಿಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ನಾಡು. ಅದರೊಳಗೆ ಸಿಂಧಿ ಕುರುಬ ಒಂದು ಪರಗಣ. ಅದು ಒಂದು ದೊಡ್ಡದಾಗಿರ್ತಕ್ಕಂಥ ಊರು. ಅದು ಸುಮಾರು 11ನೇ ಶತಮಾನದಲ್ಲಿ ಇರ್ತಕ್ಕಂಥ ಹೆಸರನ್ನು ಇಟ್ಕೊಂಡಿರ್ತಕ್ಕಂಥ. ಇದರ ಒಳಗಡೆ ನಮ್ಮ ಕಲ್ಲೋಳಿ ಆಗಿರ್ಬೋದು, ನಾಗನೂರು ತನ, ಇದು ನಾಗನೂರು ದಾಟಿಲ್ಲ, ನಾಗನೂರು ತನ ಇದರ ಒಂದು ಸೀಮೆಯನ್ನು ಇಟ್ಕೊಂಡಿರ್ತಕ್ಕಂಥ ಸುಮಾರು 76 ಹಳ್ಳಿಗಳನ್ನು ಇಲ್ಲಿ ಒಳಗೊಂಡಿರ್ತಕ್ಕಂಥದ್ದು ಇತಿಹಾಸ ಇದೆ. ಇದು ಕುರಿತು ಕೆಲವಷ್ಟು ದಾಖಲೆಗಳು ಸಿಗ್ತಾವೆ. ಅದು ನಾವು ಈಗ ಇಂಗ್ಲೆಂಡ್ನಲ್ಲಿಗೆ ಹೋಗ್ಬೇಕು. 1892 ಒಳಗಡೆ ಒಂದು ಇಂಗ್ಲೆಂಡ್ನ ಒಂದು ಪುಸ್ತಕದೊಳಗೆ ಪ್ರಕಟಗೊಂಡಿರ್ತಕ್ಕಂಥ ಈ ದೇಸಾಯಿಗಳ ಉಲ್ಲೇಖ ಅಲ್ಲಿ ಸಿಗ್ತಕ್ಕಂಥದ್ದು. ಅದ್ರ ಜೊತೆಗೆ ಇಲ್ಲಿ ದೇಸಾಯಿಗಳು ತಮ್ಮ ಒಂದು ಜನರಿಗೆ
ಕೈ ಕೆಲಸ ಮಾಡುವಂಥ ಜನರಿಗೆ ಬಿಲ್ಲೆಗಳನ್ನು ಕೊಟ್ಟಿರ್ತಕ್ಕಂಥ ಅವರು ಅದೇ ಬಿಲ್ಲೆಗಳನ್ನ ಹಾಕ್ಕೊಂಡೆ ಅವ್ರ ದೇಸಾಯಿಗಳು ಏನು ಆರ್ಡರ್ ಕೊಡ್ತಿರ್ತಾರಲ್ಲ ಆ ಆರ್ಡರ್ಗಳನ್ನ ಪಾಲನೆ ಮಾಡುವಂಥದ್ದಾಗಲಿ ಅಥವಾ ಅಲ್ಲಿ ಸೀಮೆ ಜಗಳ ಆಗಲಿ ಅಥವಾ ಗೌಡಿಕೆಯನ್ನು ನೇಮಕ ಮಾಡಿಕೊಡೋದಾಗಲಿ ಇವೆಲ್ಲ ದಾಖಲೆಗಳನ್ನು ಇವತ್ತು ಸಿಗ್ತಾವೆ. ಅದ್ರ ಜೊತೆಗೆ ಅವರು ಕೆಲವೊಂದಷ್ಟು ಫೋಟೋಸ್ಗಳು ಸಿಗ್ತವೆ. ಇಲ್ಲಿ ಇದು ಎಲ್ಲಕ್ಕಿಂತ ಮುಂಚೆ ನಾವು ನೋಡೋದಾದರೆ ಈ ಸಿದ್ದರಾಮಪ್ಪ ದೇಸಾಯಿ ಕುರಿತು ಭಾಳ ಕುತೂಹಲ. ಅವು ದೊಡ್ಡ ಅವರು ಅಂದ್ರೆ 3 ಜನ ಬರ್ತಾರೆ ಮೇಡಮ್ ಅವರು. ಯಾಕಂದ್ರೆ ಅಜ್ಜನ ಹೆಸರು ಮೊಮ್ಮಗನೇ ಹೆಸರು ಮತ್ತು ಅಜ್ಜನ ಹಿಂಗೆ. ಆದರೆ ಏನು 16ನೇ ಶತಮಾನ ಅಂದರೆ ಏನು ಬರುತ್ತಾಕ ಮೂಲ ಪುರುಷ ಅಂತ ನಾವು ಸಿದ್ದರಾಮಪ್ಪ ದೇಸಾಯಿ ಕಾಣ್ತೀವಲ್ಲ, ಆ ಸಿದ್ದರಾಮಪ್ಪ ದೇಸಾಯಿ ಅವರೊಬ್ಬರು ಯೋಗಿ ಅವರು. ಯಾಕಂದ್ರೆ ಅವ್ರು ಯೋಗಿ ಯಾಕಂತಂದರೆ ಇಲ್ಲಿ 3 ಮಠಗಳ ನಡುವೆ ಅವ್ರಿಗೆ ಭಾಳ ದೊಡ್ಡ ಸಂಪರ್ಕ. ಒಂದು ನಮ್ಮ ಅರವಾಯಿ ಶ್ರೀಮಠ, ಇನ್ನೊಂದು ಸಾವಳಗಿ ಮಠ, ಇನ್ನೊಂದು ಮೂಡಲಗಿ ನಮ್ಮ ಶಿವಬೋಧಾರಂಗ ಮಠ. ಈ 3 ಜನ ಸ್ವಾಮೀಜಿಯವರು, ಮೂಲ ಸ್ವಾಮೀಜಿ ಅಲ್ಲಿ 2ನೇದವ್ರು ಸ್ವಾಮೀಜಿಯವರು ಶಿವಬೋಧರಂಗರು 2ನೇದವರು, ಇವರು 1ನೇದವರು, ಈಗಿನ ನಮ್ಮ ಅರವಾಯಿ ಮಠದ 1ನೇದವರು. ಆಮೇಲೆ ಸಾವಳಿ ಶಿವಲಿಂಗೇಶ್ವರರು. ಈ 3 ಜನ ಶ್ರೀಗಳ ಜೊತೆಗೆ ಇವರು ಭಾಳಷ್ಟು ಅವಿನಾಭಾವ ಸಂಬಂಧ. ಯಾಕಂದ್ರೆ ಅವ್ರ ಜೊತೆಗೆ ಅವಿನಾಭಾವ ಸಂಬಂಧ ಹೆಂಗಿದೆ ಅಂದರೆ ಅವರು ತಮ್ಮ ಪುರಾಣದೊಳಗಡೆ ಇವ್ರ ಹೆಸರನ್ನು ಕೋಟ್ ಮಾಡಿರ್ತಕ್ಕಂಥ ನೋಡ್ತೀವಿ ನಾವು. ಮರಾಠಿ ಒಳಗಡೆ 44 ಒಂದು ವಚನಗಳಲ್ಲಿ ಅವರು ಶಿವಬೋಧರಂಗರು ತಾವು ದೇಹ ತ್ಯಾಗ ಮಾಡುವಾಗ, ಅಂದರೆ ಈ ಪ್ರಾಣವನ್ನು ತ್ಯಾಗ ಮಾಡುವಾಗ ಇವ್ರನ್ನ ಕರೆಸಿ ನಾನು ಇಂಥ ದಿವಸ ಗುರುವಾರ ಇಂಥ ದಿವಸ ನನ್ನ ದೇಹ ತ್ಯಾಗನ ಮಾಡ್ತಿದ್ದೇನೆ, ಈ ಲೋಕನ ಬಿಟ್ಟು ಹೋಗ್ತಾ ಇದ್ದೇನೆ. ನಾನು ಈ ಲೋಕನ ಬಿಟ್ಟು ಹೋಗುವಾಗ ನೀವು ಮುಂದೆ ನಿಂತ್ಕೊಂಡು ನಮ್ಮ ಸೇವೆಯನ್ನು ಹೆಂಗೆ ಮಾಡ್ತಿರಲಿಲ್ಲ ನಮ್ಮ ಮಠಕ್ಕೆ ಹಾಗೆ ನೀವು ಮಾಡಬೇಕು. ಮುಂದೆ ಶ್ರೀಮಠದ ಒಂದು ಮುಂದಿನ ಪಟ್ಟಾಭಿಷೇಕ ಇಂಥವ್ರು ನೀವು ನೇಮಕ ಮಾಡಬೇಕು, ಯಾವುದೇ ರೀತಿ ತೊಂದರೆ ಆಗಲ್ದಂಗೆ ನೀವು ನಡ್ಸ್ಕೊಂಡು ಹೋಗ್ಬೇಕಂತ ಆವಾಗ ಬರೆದು ಕೊಟ್ಟು ಆಮೇಲೆ ಅವ್ರು ದೇಹ ತ್ಯಾಗ ಮಾಡಿರ್ತಕ್ಕಂಥ ಇದ್ರೊಳಗೆ ನಾವು ಸಿಗ್ತಾವೆ. ಈಗ ದಾಖಲೆ ಸಿಗಿದೆ. ಆದರೆ ಅಲ್ಲಿ ಮಠದೊಳಗಡೆ ಹೋಗ್ಬೇಕಾದ್ರೆ ಅದನ್ನು ನಾವು ಮರಾಠಿ ಒಳಗಡೆ ಇರ್ತಕ್ಕಂಥ ದಾಖಲೆಗಳು ಈಗ ಅವನ್ನು ಓದಿದರೆ, ಮೂಲ ದಾಖಲೆ ಓದಿದ್ರೆ ಇವನ್ನೆಲ್ಲ ನಿಶ್ಚಳ ಬರ್ತಾರೆ. 44 ವಚನಗಳು ಇರ್ತಕ್ಕಂಥದ್ದು. ಸರ್ ಇವರೆಲ್ಲ ಇಲ್ಲಿಯ ಸ್ಥಳೀಯರು. ಇವರೆಲ್ಲ ಸ್ಥಳೀಯರು. ಈ ಸ್ಥಳೀಯವಾಗಿರ್ತಕ್ಕಂಥ ಈ ಮಾಹಿತಿಯನ್ನು ಕುರಿತು ಅವರು ಅಷ್ಟು ಹೇಳ್ತಿದ್ದಾರೆ. ನಾವು ಓದ್ಕೊಂಡವರು, ಅವ್ರು ಇಲ್ಲೇ ಅನುಭವಿಸ್ಕೊಂಡವರು. ಹೀಗಾಗಿ ಅವ್ರು ಹೆಚ್ಚಿನ ಮಾಹಿತಿಯನ್ನು ಅವ್ರು ಹೇಳ್ತಾರೆ. ಸರ್, ಇವರು ರವಿವರ್ಮ ದೇಸಾಯಿ ಅಂಥೇಳಿ, ಈಗ ಈ ಕುರುಬೇಟ್ ದೇಸಾಯಿಯರೇ ಕೊನೆಯ ದೊರೆ. ಇವರು ಕೌಜುಲ್ಗಿ ಮನೆತನದವರು. ಕೌಜುಲ್ಗಿ ದೇಸಾಯಿ ಭೀಮಪ್ಪ ದೇಸಾಯಿ ಅವ್ರದಾರಲ್ಲ ಅವರ ಮಗ. ಇವರು 2ನೇದವರು ರವಿವರ್ಮ ದೇಸಾಯಿ ಅವರು. ಇವರನ್ನು ದತ್ತಕ್ಕೆ ಕೊಡುವಂಥ ಒಂದು ಸಂದರ್ಭ ಇಲ್ಲಿ ಈ ದೇಶಗತಿಗೆ ಸಂಬಂಧಪಟ್ಟಂಗೆ 2 ಮನೆತನಗಳು ಬರ್ತಾವೆ. ತಳಕಟ್ನಾಳ ನಾಯಕರು ಇವರ ಸಂಬಂಧಿಕರೇ, ಈ ದೇಸಾಯರ ಸಂಬಂಧಿಕರೇ. ದತ್ತಕ್ಕೆ ಕೊಡುವಂಥ ಪ್ರಕ್ರಿಯೆದೊಳಗಡೆ ನಮ್ಮ ಅಣ್ತಮ್ಮನ ತೋರಿ ಅಂತೇಳಿ ಅವರೊಂದು ದಾವೆ ಹುಡ್ತಾರೆ. ಎಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿದ್ದಾಗ ಆ ದಾವೆ ಹುಡಿದ ಸಂದರ್ಭದೊಳಗಡೆ ಅಡ್ವೊಕೇಟ್ ಇಲ್ಲೇ ನಮ್ಮ ಸುಣದೋಳಿಯ ಸನ್ಮುಖಪ್ಪ ಅಂಗಡಿ ಅಂತೇಳಿ ರಾವ್ ಬಹದ್ದೂರ್ ಸನ್ಮುಖ ಅಂಗಡಿ ಅವರು ಆ ಕೇಸನ್ನು ಕೊಡ್ತಾರೆ, ದತ್ತಕ್ಕೆ ಕೊಡೋ ಕೇಸು. ಇದೆಲ್ಲ ಬ್ರಿಟಿಷ್ ಅಧಿಕಾರಿಗಳ ನಡುವೆ ನಡೀತಾ ಇದೆ. ಅವು ನಡೆದಾಗ ಆ ಕೇಸ್ನಲ್ಲಿ ಕೊನೆಗೆ ದತ್ತಕ್ಕೆ ಕೊಡುವಂಥ ಪ್ರಕ್ರಿಯೆ ನಡೆಯುತ್ತೆ. ಅದು 1921ರಲ್ಲಿ ದತ್ತಕ್ಕೆ ಕೊಡುವಂಥದ್ದು. ಕೆಲವೊಂದು ಫೋಟೋಸ್ಗಳಿದಾವೆ, ನಾನು ನಂತರ ನಿಮ್ಗೆ ತೋರಿಸ್ತೀನಿ. ಅಲ್ಲಿ ಇಡೀ ಈ ಭಾಗದ ಭಾಳ ದೊಡ್ಡ ಶರಣರು ಏನು ಸ್ವಾಮೀಜಿಯವರು ಆ ದತ್ತಕ್ಕೆ ಕಾರ್ಯಕ್ರಮದಲ್ಲೇ ಭಾಗವಹಿಸಿರ್ತಕ್ಕಂಥದ್ದು ಫೋಟೋ ಇರ್ತಕ್ಕಂಥದ್ದು ಇರುತ್ತೆ. ಆಮೇಲೆ ಇವರು ಹೆಂಗಿದ್ರೆ ಅಂತ ಅವ್ರು ಬರ್ಕೊಳ್ತಾರೆ ಅವ್ರ ಆತ್ಮಚರಿತ್ರೆ ಒಳಗಡೆ. ಅಡ್ವೊಕೇಟ್ ಷಣ್ಮುಖಪ್ಪ ಅಂಗಡಿ ಅವರು ಭಾಳ ಸುಂದರವಾಗಿದ್ದರು. ಆಗಿನ ರವಿವರ್ಮ ನಾನು ನೋಡಿಲ್ಲ, ಅವರ ಕಂಡಂಗೆ ಕಾಣ್ತಿದ್ರು ಅಂತೇಳಿ ಬರ್ಕೊತಾರೆ. ಅಷ್ಟು ಕೇವಲ ದತ್ತಕ್ಕೆ ಕೊಟ್ಟಾಗ ಇವರಿಗೆ 10 ವರ್ಷ ಮಾತ್ರ ವಯಸ್ಸಿನಲ್ಲಿ ದತ್ತಕ್ಕೆ ತೊಗೊಂಡಿರ್ತಕ್ಕಂಥದ್ದು. ಆಮೇಲೆ ಅಕ್ಕ ಸಾಹೇಬಿ ರವಿವರ್ಮ ದೇಸಾಯಿ ಅವರು ಇವರು ನಮ್ಮ ಪಕ್ಕದ ಇದು ಸಂಸ್ಥಾನದವರು, ಲೋಕಾಪುರ ಸಂಸ್ಥಾನದವರು. ಅಲ್ಲಿ ಹೆಣ್ಮಗಳು ಅವರು ತೊಗೊಂಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇಲ್ಲಿ ನಮ್ಮ ಬೆಳಗಾವಿ ಕ್ಲಬ್ ರೋಡ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲೊಂದು ಈ ದೇಶಗತಿಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಇವರು ವಿಶ್ರಾಂತಿ ಗೃಹಗಳು ಇವತ್ತು ಅದಾವ ಬೆಳಗಾವಿದಲ್ಲಿ. ಅಲ್ಲಿ ಬೆಳಗಾವಿಗೆ ಹೋದಾಗ ಸಿಟಿ ಒಳಗಡೆ ಇವತ್ತು ಅವರೆಲ್ಲ ಸರ್ಕಾರದವ್ರು ಬೇರೆ ಬೇರೆ ರೀತಿಯಾಗಿ ಅವ್ನು ಬಳಸ್ಕೋತಿದ್ದಾರೆ. ಇವತ್ತು ಸುಸಜ್ಜಿತವಾಗಿರ್ತಕ್ಕಂಥ ಕೌಜುಲಿ ದೇಸಾಯಿಯರು, ಆಮೇಲೆ ಬೇರೆ ಬೇರೆ ದೇಸಾಯಿರಂತ ಬೋರ್ಡ್ಗಳನ್ನ ಕಲ್ಲಿನೊಳಗಡೆ ಕಟ್ಟಿರ್ತಕ್ಕಂಥ ಬೋರ್ಡ್ಗಳು ಇಲ್ಲಿ ಇವತ್ತು ಸಿಗ್ತಾವೆ. ರೆಸ್ಟ್ ಮಾಡ್ಲಿಕ್ಕೆ ತಮ್ಮದು ಎಲ್ಲ ದೇಸಾಯರು ತಮ್ಮ ಬೇರೆ ಬೇರೆ ರೆಸ್ಟ್ ಮಾಡೋ ರೂಮ್ಗಳು ಅಲ್ಲಿದ್ದು ಇವತ್ತು ಸಿಗ್ತಾವ್ರಿ. ನೀವು ಅಲ್ಲಿ ಹೋದರೆ ಸರ್ದಾರ್ ಹೈಸ್ಕೂಲ್ ಗ್ರೌಂಡ್ಗಡೆ ಮುಂದ್ಗಡೆನೆ ಈಗ ಅದನ್ನು ಕ್ಲಬ್ ಅಂತ ಮಾಡಿದ್ದಾರೆ, ಸ್ಪೋರ್ಟ್ಸ್ ಕ್ಲಬ್ ಅಂತ ಮಾಡಿದ್ದಾರೆ. ಅಲ್ಲೆಲ್ಲ ಸಿಗ್ತಾವೆ. ಕೆಲವಷ್ಟು ಮಾಹಿತಿಯನ್ನು ತೊಗೊಳ್ಬೋದು. ಇದು ಖಂಡೇರಾವ್ ದೇಸಾಯಿ ಅವರು, ಇವರು ದತ್ತಕ್ಕೆ ತೊಗೊಂಡಿರ್ತಕ್ಕಂಥವ್ರು. ಇವ್ರ ಕುರಿತು ಇಂಗ್ಲೆಂಡ್ನೊಳಗಡೆ ನಾನು ಈಗ ಕೆಲವೊಂದಿಷ್ಟು ದಾಖಲೆಗಳು ಸಿಗ್ತಾವೆ. ಇವರು
ಕೆಲವಷ್ಟು ಮರಾಠ ಕ್ಷತ್ರಿಯ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟರು ಅಂತ ಉಲ್ಲೇಖ ಬರ್ತದೆ ಅದರಾಗ ಕೆಲವೊಂದಿಷ್ಟು ಇಲ್ಲಿ ಲೋಕಲ್ಲಾಗಿ ನಾವು ನೋಡ್ಬೋದು. ಇದು ಭಾಳ ಪವಿತ್ರವಾಗಿರ್ತಕ್ಕಂಥ ಒಂದು ಇದು ಸಿದ್ದರಾಮಪ್ಪ ದೇಸಾಯಿ ಅವರ ಒಂದು ಸಮಾಧಿ ಸ್ಥಳ. ಓಕೆ 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 ಹಾಂ ಹಾಂ ಇದಕ್ಕೆ ಸಮಾಧಿ ಕುರಿತು ಹೇಳಬೇಕಂದ್ರೆ ಇವರಿಗೆ ನಾನು ಆಗಲೇ ಹೇಳಿದ ಹಾಗೆ 3 ಜನ ಸ್ವಾಮೀಜಿಗಳು ಇವರಿಗೆ ಭಾಳಷ್ಟು ಅನ್ಯೋನ್ಯ ಭಾವ ಸಂಬಂಧ ಇತ್ತು. ಮೂಡಲಗಿ ಶಿವಬೋಧರಂಗ ಸ್ವಾಮೀಜಿಯವರಿಗೆ, ಜೊತೆಗೆ ನಮ್ಮ ಅರಬಾಯಿ ಮಠದ ಶ್ರೀಗಳಿಗೆ, ಆಮೇಲೆ ಸಾವಳಿಗೆ ಮಠ ಶ್ರೀಗಳಿಗೆ ಇರೋದರಿಂದ ಆ 3 ಜನ ಶ್ರೀಗಳು ತಮ್ಮ ದೇಹ ತ್ಯಾಗವನ್ನು ಮಾಡುವಾಗ ಸ್ವತಃ ಈ ದೇಸಾಯಿಯವರು ಮತ್ತು ದೇಸಾಯಿನಿಯವರು ಅವರ ಸೇವೆಯನ್ನು ಮಾಡಿ ಅವರ ಗದ್ದುಗೆಯನ್ನು ಇವರೇ ಕಟ್ಟಿಸಿಕೊಟ್ಟಿರ್ತಕ್ಕಂಥದ್ದು ದಾಖಲೆಗಳ ಸಹಿತ ನಮ್ಗೆ ಇವತ್ತು ಲಭ್ಯ ಇರ್ತಾವೆ. ಹಾಂ ಓಕೆ ಹೌದು ಹೌದು ಆಧ್ಯಾತ್ಮಕ್ಕೆ ಭಾಳ ಒಲವಿದ್ದವರು. ಜೊತೆಗೆ ಒಂದು ಘಟನೆ ನಡೆಯುತ್ತೆ ಇಲ್ಲಿ ಸಾವಳಿಗೆ ಶ್ರೀಮಠದಲ್ಲಿ. ಶಿವಲಿಂಗೇಶ್ವರರು ಸುಮಾರು 260ಕ್ಕೂ ಹೆಚ್ಚು ಮಠಗಳು ಸಾವಳಿಗೆ ಶ್ರೀಮಠದ್ದು. ಅವರ ಕೊನೆಯ ಮಠ ಇದು ನಮ್ಮ ಸಾವಳಿಗೆ ಶ್ರೀಮಠ. ಅದಕ್ಕೆಲ್ಲ ಸಾವಳಿ ಶ್ರೀಮಠಕ್ಕೆ ಸಾಕಷ್ಟು ಭೂಮಿಯನ್ನು ದಾನವನ್ನೇ ಕೊಟ್ಟಿರ್ತಕ್ಕಂಥದ್ದು. ದಾನಪತ್ರವು ಸಹಿತ ಕೆಲವಷ್ಟು ಅದಾವೆ ನನ್ನ ಹತ್ರ, ನಾನು ಕಲೆಕ್ಟ್ ಮಾಡಿದೆ. ಅಲ್ಲಿ ಅವರ ದೇಹ ಬಿಡುವ ಒಂದು ಸಂದರ್ಭದೊಳಗಡೆ ಭಾಳ ಒಂದು ದೊಡ್ಡದಾಗಿರ್ತಕ್ಕಂಥ ಘಟನೆ ನಡೆಯುತ್ತೆ ಇಲ್ಲೆಲ್ಲ. ಅದು ಭೀಮಕವಿ, ಶಿವಪುರದ ಭೀಮಕವಿ ಸಾವಳಿ ಶ್ರೀ ಶಿವಲಿಂಗೇಶ್ವರ ಚರಿತೆ ಅಂತಕ್ಕಂಥ ಒಂದು ಕೃತಿಯನ್ನು ರಚನೆ ಮಾಡ್ಯಾರ ಸುಮಾರು ಒಂದು 100-150 ವರ್ಷ ಹಿಂದ್ಗಡೆ. ಅದರೊಳಗಡೆ ಒಂದು 3 ಅಧ್ಯಾಯಗಳು ಈ ದೇಸಾಯರ ಕುರಿತೇ ರಚನೆ ಆಗಿರ್ತಕ್ಕಂಥ ಅಧ್ಯಾಯಗಳದಾವೆ. ಭಾಳಷ್ಟು ಜನ ಅವ್ರು ಗಮನಿಸಿಲ್ಲ. ಅಲ್ಲಿ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಅವರ ದೇಹ ಬಿಡುವಾಗ 3 ದಿವಸಕ್ಕೆ ಮುಂಚೆ ಈ ದೇಸಾಯಿಯವ್ರನ್ನ ದೇಸಾಯಿನವ್ರನ್ನ ಕರೆಸ್ಕೊಳ್ತಾರೆ. ನಾನು ಇಂಥ ದಿವಸ ನಾನು ದೇಹ ತ್ಯಾಗ ಮಾಡ್ತಾಯಿದ್ದೇನೆ, ಮುಂದಿಂದೆಲ್ಲ ಆಗುವುದನ್ನು ನೀವೆಲ್ಲ ನಡ್ಸ್ಕೊಂಡು ಹೋಗ್ಬೇಕು, ಇಂಥವ್ರಿಗೆ ನೀನು ಪಟ್ಟುಗಟ್ಟಬೇಕು, ಹಿಂಗೆ ಮಾಡಬೇಕು ಎಲ್ಲ ಹೇಳಿದಾಗ ಅವ್ರು ಹೇಳಿದ ಹಾಗೆ ಎಲ್ಲ ನಡ್ಕೊಳ್ತಾರೆ. ಅಲ್ಲಿ ನಡ್ಕೊಳ್ದಾಗ ಅವರು ಏನು ಮಾಡ್ತಾರೆ, ಜೀವಂತ ಸಮಾಧಿಯನ್ನು ಅವರು ಬಯಸ್ತಾರೆ. ಸಾವಳಿ ಶ್ರೀಗಳು ಜೀವಂತ ಸಮಾಧಿಯನ್ನು ಬಯಸಿದಾಗ ಒಳಗಡೆ ಹೋಗಿ 3 ದಿನ ಅವರು ಬಾಗಿಲನ್ನು ಹಾಕ್ಕೊಂಡು ಅನುಷ್ಠಾನಕ್ಕೆ ಕೂತ್ಕೊಂಡು ಬರ್ತಾರೆ. ಅನುಷ್ಠಾನಕ್ಕೆ ಕೂತ್ಕೊಂಡು 3 ದಿನ ಆದ್ಕೊಂಡು ಬಾಗಿಲನ್ನು ಓಪನ್ ಮಾಡಬೇಕು. ಬಾಗಿಲನ್ನು ಓಪನ್ ಮಾಡಿ ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಬಾಗಿಲನ್ನು ಹಾಕ್ಕೊಂಡು ಅವರು 3 ದಿನ ಅನುಷ್ಠಾನಕ್ಕೆ ಕೂತ್ಕೊಂಡು ಬಿಡ್ತಾರೆ ತಮ್ಮ ಜೀವಿತದ ಕೊನೆಯ ಕಾಲದಲ್ಲಿ. ಆಮೇಲೆ ಅದು 3 ದಿನ ಬಿಟ್ಕೊಂಡು ಆ ಬಾಗಿಲನ್ನು ಓಪನ್ ಮಾಡಿದಾಗ ಅಲ್ಲಿ 3 ವಿಭೂತಿಗಳು ಮಾತ್ರ ಉಳ್ಕೊಂಡು ಬಿಟ್ಟಿರ್ತಾವೆ. ಇವತ್ತು ಆ ಪುರಾಣದೊಳಗಡೆ ಇರ್ತಕ್ಕಂಥದ್ದು, ಅಲ್ಲಿ ನಂಬಿರ್ತಕ್ಕಂಥ ಜನರಲ್ಲಿ ಇರ್ತಕ್ಕಂಥದ್ದು ಇದು ನಂಬಿಕೆ, ಅದೊಂದು ಐತಿಹ್ಯ. 3 ವಿಭೂತಿಗಳು ಇರುವುದರಿಂದ ಒಂದು ವಿಭೂತಿ ಬಲಗಡೆಯಲ್ಲಿ ಇರ್ತಕ್ಕಂಥ ವಿಭೂತಿ ಈ ಸಿದ್ದರಾಮಪ್ಪ ದೇಸಾಯಿ ಅವರಿಗೆ ಇಲ್ಲಿ ಪೂಜೆ ಮಾಡಲಿಕ್ಕೆ ಒಯ್ಬೇಕಂತ ಹೇಳಿರ್ತಾರೆ ಅವರು. ಆಮೇಲೆ ನಡುಮಧ್ಯದಲ್ಲಿರ್ತಕ್ಕಂಥದ್ದು ಅಲ್ಲೇ ಅನುಷ್ಠಾನಗೊಳಿಸ್ಬೇಕು. ಎಡಗಡೆ ಇರ್ತಕ್ಕಂಥದ್ದು ಹಿರೇಸಾವಳಿಗೆ ಅವರು ಹುಟ್ಟಿರ್ತಕ್ಕಂಥ ಮೂಲ ಮಠ ಇದೆಯಲ್ಲ, ಅಲ್ಲಿ ಹಿರೇಸಾವಳಿಗೆ ಹೋಗಿ ಅದನ್ನು ಅನುಷ್ಠಾನ ಮಾಡಬೇಕು. ಮತ್ತು ಅಲ್ಲಿ ಒಬ್ಬರು ಸ್ವಾಮೀಜಿಯವರನ್ನು ಅದಕ್ಕೆ ಪ್ರತಿಷ್ಠಾನ ಅವ್ರನ್ನ ಈ ಪೀಠಕ್ಕೆ ಅಧಿಪತಿಯನ್ನಾಗಿ ಮಾಡಬೇಕು ಅಂತೇಳಿ ಮಾಡಿದಾಗ ಅದು ಆ ಘಟನೆ ನಡೆದಿರ್ತಕ್ಕಂಥದ್ದು ಕಂಡು ಬರ್ತಾವೆ. ಸೊ ಹಾಗಾಗಿ ಈ ಪುರಾಣದಲ್ಲಿಯೂ ಸಹಿತ ಮತ್ತು ಚಾರಿತ್ರಿಕವಾಗಿ ಅನೇಕ ದಾಖಲೆಗಳು ಸಿಗೋದರಿಂದ ಇವರೊಬ್ಬರು ಸಿದ್ಧಿ ಪುರುಷರೇ ಆಗಿರ್ತಾರೆ. ಹಾಗಾಗಿ ಅವರ ಒಂದು ದೇಹ ಬಿಟ್ಟಿರ್ತಕ್ಕಂಥ ಸ್ಥಳಕ್ಕೆ ಇವತ್ತು ಒಂದು ದೇವಾಲಯ ಒಂದು ಸ್ಥಾನಮಾನ ಸಿಕ್ಕಿರೋದು ಆ ದೃಷ್ಟಿಯಿಂದ ಅಂತೇಳಿ ನಾನು ಗಮನಿಸಿರ್ತಕ್ಕಂಥ ಅಂಶ. ಖಂಡಿತ ಸರ್. ಈ ದೇವಸ್ಥಾನಕ್ಕೆ ಒಂದು ಹಿನ್ನೆಲೆ ಇದೆ ಅಂತ ಹೇಳಿದ್ರೆ, ನಾವು ಅರಮನೆಗೆ ಹೋಗೋಕ್ಕಿಂತ ಮುಂಚೆ ಈ ದೇವಸ್ಥಾನ ಕರ್ಕೊಬರ್ತಾ ಇದ್ದಾರೆ. ಅದು ನನಗಿಂತ ಜಾಸ್ತಿ ಮಾಹಿತಿ ನಿಮಗೆ ಗೊತ್ತು ಅಂತ ಹೇಳಿದ್ರೆ, ನಿಮ್ಮ ಹೆಸರು? ನನ್ನ ಹೆಸರು ವಿಠಲ್ ಮಲ್ಲಪ್ಪ ಕಿಲಾರಿ ಅಂತ ರೀ. ಮೂಲತಃ ನಮ್ಮ ಅಜ್ಜವರು ಇದಕ್ಕೆ ತಮ್ಮ ಇದನ್ನು ಮುಡಿಪಾಗಿಟ್ಟ ದುಡ್ದವ್ರು. ಅವರ ಇದಕ್ಕೆ ಮಗ ಅಂತ ಅವರ ದತ್ತಕ್ಕೆ ಆಗಿರ್ರಿ. 4ನೇ ತಲೆಮಾರದವ್ರು ನಾವು ರೀ. ಅಲ್ಲಿಂದ ಸೇವೆ ಮಾಡ್ತೀವಿ ರೀ. ಅದಕ್ಕೆ ಮೂಲವಾಗಿ ರೀ ಸಿದ್ದರಾಮೇಶ್ವರ ದೇಸಾಯಿ ಮೊದಲನೇ ಅವ್ರು ರೀ. 2ನೇ ಅವ್ರು ಈ ಶ್ರೀಮಂತ ಸರ್ದಾರ್ ದೇಸಾಯಿ 2ನೇ ಅವ್ರು ರೀ. ಆಮೇಲೆ 3ನೇದವ್ರು ರೀ ಖಂಡೋಬಾ ದೇಸಾಯಿ ಅಂತ ರೀ. 4ನೇದವ್ರು ರೀ ರವಿವರ್ಮ ದೇಸಾಯಿ ರೀ. ಈಗ ಅದಾರ ರೀ ಇವ್ರು ರೀ. ಈಗ ಅವರ ಮಗಳದಾರ ರೀ ಸರಸ್ವತಿಬಾಯಿ ಅಮ್ಮಾರ್ ಪಾಟೀಲ್, ಸರಸ್ವತಿ ಪಾಟೀಲ್ ಅಂತ ಹೇಳ್ದಾರೆ ರೀ. ಅವ್ರು ಇರ್ತಾರೆ ರೀ. ಇದಕ್ಕೆ ಮೂಲ ಹಾಕಿದಾರ ಈಗ ಅವ್ರು ಅದಾರ ರೀ. ಆದರೆ ನಾವು ಮೂಲ ಮಣಿತನ ಹಾಕಿದಾರ ಮಣಿತನ ಅಂದ ಕೂಡಲೇ ನಾವು ಬಡ್ಡಿಂದ ಹತ್ತಿರ ಜವಾಬ್ದಾರಿ ಇದನ್ನು ಮಾಡ್ಕೊತ ಬಂದಿದ್ದೀವಿ ರೀ ಇಲ್ಲಿವರೆಗೆ. ಈಗ ನಮಗೆ ಇದು ಯಾವ ರೀತಿ ಅಂದ್ರೆ ರೀ, ನಮ್ಮ ಅಜ್ಜಾರನ್ನ ಇವ್ರು ಕಾಸು ಮಗ ಅಂತ ದತ್ತಕ್ಕೆ ತೊಗೊಂಡ್ರಿ. ಮೊದಲನೇ ದೇಸಾರು ನಮ್ಮ ಲಕ್ಷ್ಮಣ್ ಮಲ್ಲೇಶಿ ಕಿಲಾರಿ ಅಂತ ನಮ್ಮ ಅಜ್ಜಾರ್ರಿ. ಅವ್ರನ್ನ ದತ್ತಕ್ಕೆ ಮಗ ಅಂತ ತೊಗೊಂಡ್ರಿ. ಒಂದು 3-4ನೇ ತಲೆಮಾರು ಹಿಂದೆ ರೀ. ಅವತ್ತಿನಿಂದ ನಾವು ಅದನ್ನು ಸಂಪ್ರದಾಯ ಬಿಟ್ಟಿಲ್ಲ ರೀ, ಮಾಡ್ಕೊತ ಬಂದವ್ರಿ. ಪ್ರತಿ ವರ್ಷ ಪದ್ಧತಿ ಅಂತ ಯಾವುದನ್ನು ಬಿಟ್ಟಿಲ್ಲ ರೀ, ಕರೆಕ್ಟಾಗಿ ಮಾಡ್ಕೊತ ಬಂದೇವ್ರಿ. ಓಕೆ, ಇವರು ರವಿವರ್ಮ ದೇಸಾಯಿ ಬಗ್ಗೆ ಹೇಳಬೇಕು ಅಂದರೆ ಇವ್ರು ಎಷ್ಟನೇ ದೇಸಾಯಿ ಅವರು? ಇವ್ರು ರೀ ನನ್ನ ಅನುಭವ ಪ್ರಕಾರ 4ನೇ ದೇಸಾಯಿ.
ಇವ್ರ ಅಮ್ಮಾರ ಈ ಸರಸ್ವತಿ ಬಾಯಿ ಅಮ್ಮಾರ ಅದಾರ ರೀ ಧಾರವಾಡಕ್ಕೆ ರೀ ಇನ್ನೂ ಅದಾರ ರೀ ಸರಸ್ವತಿ ಬಾಯಿ ಅಶೋಕ್ ಪಾಟೀಲ್ ರೀ ದೇಸಾರ ಅವರು ದೇಶಕತಿ ಮೂಲ ಹಾಕಿದಾರ ಅವ್ರು ಇವ್ರ ಮಗಳರವ್ರ ಅವ್ರು ಹಾಕಿದಾರ ರೀ ಅವರು ಬಂದು ಹೋಗ್ತಾರೆ ರೀ ಕಾರ್ಯಕ್ರಮ ಏನೇ ಇದ್ರು ಅವ್ರ ಮಗ ಬರ್ತಾನೆ ರೀ ಸೊಸಿ ಬರ್ತಾಳೆ ರೀ ಬಂದು ಕಾರ್ಯಕ್ರಮ ನಡೆಸ್ಕೊಟ್ಟು ಹೋಗ್ತಾರೆ ಈ ಫೋಟೋಸ್ ಇದು ಖಂಡೇರಾವ್ ದೇಸಾಯಿ ರೀ ಅವ್ರ ತಂದೆಯವ್ರು ರೀ ಇವರು ಆಮೇಲೆ ಇನ್ನೊಂದು ಫೋಟೋ ಐತ್ರಿ ಅದು ಇಲ್ಲ ಶ್ರೀಮಂತ್ ಸರ್ದಾರ್ ದೇಸಾಯಿ ಅಂತ ಐತ್ರಿ ಅದು ಫೋಟೋ ಈಗಿಲ್ಲ ಗಾಳಾಗೈತೆ ರೀ ಅವ್ರಕ ಮೊದಲು ಸಿದ್ದರಾಮ್ ದೇಸಾಯಿ ಐತ ಪ್ರಥಮಕ್ಕಿದ್ದವ್ರಿ ಆಮೇಲೆ ರೀ ಇಲ್ರಿ ಪ್ರತಿನಿತ್ಯ ರೀ ಇಲ್ಲಿ ಇದು ಬಂದು ಹೋಗೈತೆ ರೀ ಪ್ರತಿನಿತ್ಯ ಪೂಜಾ ಪುನಸ್ಕಾರ ಮಾಡ್ತಾರೆ ರೀ ಬಟ್ಲಾಗ ಹಾಲು ಇಡ್ತಾರೆ ರೀ ಪ್ರತಿ ದಿವಸ ಬಂದು ಈ ಮೂರಿಂದ ಬಂದ್ರಿ ಅವು ನಾಗಸರ್ಪ ಐತ್ರಿ ಒಂದು ಅದು ಅದು ಪ್ರತಿ ಮೂರ್ಲಿಂದನೂ ರೀ ಈಗ ಬಂದು ಹಾಲು ರಾತ್ರಿ ಕುಡ್ದು ಹೋಗೈತೆ ರೀ ಆಮೇಲೆ ಗಾದಿ ಮೇಲೆ ರೀ ಹೂ ಹಾಕಿರ್ತಾರೆ ರೀ ತುಂಬ ಎಲ್ಲರೂ ಅವು ಹೂ ಹಾಕಿರ್ತಾರೆ ರೀ ಗಾದಿ ಪ್ಲೇನ್ ಇರ್ತೈತೆ ರೀ ಹಸುವಾಗ್ರಿ ಬೆಳಗ್ಗೆ ನೋಡ್ರಿ ಎಲ್ಲ ಮುದುಡಿಯಾಗಿರ್ರಿ ಈಗ ಸದ್ಯ ಡೈಲಿ ರೀ ಎಷ್ಟ್ರಾಗ ಬರ್ತೈತಿ ರೀ ಎಷ್ಟು ವರ್ಷಗಳಿಂದ ಈ ಪದ್ಧತಿ ಬಂದಿದೆ ಇದು ಬಂದದ್ದು ನಮಗೂ ಗೊತ್ತಿಲ್ಲ ರೀ ಮಾರ ಭಾಳ ವರ್ಷದಿಂದ ಹಿಂದಿಂದನೂ ಬರ್ತೈತಿ ರೀ ಇಲ್ಲಿಂದನೇ ಬರ್ತೈತಿ ರೀ ಈ ಕಡೆಯಿಂದ ಬರ್ತೈತಿ ರೀ ಬಂದು ಹಾಲು ಕುಡಿದು ಮಲ್ಲಿಗೆ ಮಾಡಿ ಹೋಗಿರ್ತೈತಿ ರೀ ಇದು ಮೂಲತಃ ಸಿದ್ದರಾಮ ದೇಸಾಯರ್ದ ರೀ ಇದು ಹೇಳೋದು ಅಷ್ಟೇ ಕೇಳೀನಿ ರೀ ಅವ್ರದ್ದು ಅವತ್ತಿನಿಂದನೂ ಹಿಂಗೆ ಅದಾವ್ರಿ ಹೌದೌದು ಮೂಲ ಗುರುಗಳ್ರು ಅವ್ರ ರೀ ಆಮೇಲೆ ಈ ಸಿಂಧು ಕುರುಬೆಟ್ಟ ಅನ್ನೋ ಸ್ಥಾಪನೆ ಮಾಡಿದವ್ರ ಮೂಲ ಗುರುಗಳು ಸಿದ್ದರಾಮ ದೇಸಾಯಿ ಅವರ ಸ್ಥಾಪನೆ ಮಾಡ್ಯಾರ ರೀ ಆಮೇಲೆ ಊರು ತಯಾರಾಗೈತೆ ರೀ ಇಲ್ಲಿ ನಾವು ಕಣ್ಣಿಗೆ ಕಾಣಲ್ಲ ರೀ ಮರ ಯಾರಿಗೂ ಒಟ್ಟು ಕಾಣೋದಿಲ್ಲ ರೀ ಇದನ್ನ ಅರ್ಚಕರು ಅದಾರ ಮಾರ ಒಬ್ರು ಅರ್ಚಕರು ಅಪಾರ ಒಬ್ರು ನೋಡಿರ್ತಾರೆ ಡೈಲಿ ಹಾಲು ಇಡತ್ತಾರ್ರಿ ಹಾಲು ಕುಡ್ದು ಹೋಗತ್ತಾನ್ರಿ ಏನು ಮಾಡಿಲ್ಲ ರೀ ಆಮೇಲೆ ಇತರ ಹಿಂದ್ಗಡೆ ರಾತ್ರಿ ಕಾರ್ಯಕ್ರಮಗಳು ನಾವು ಏನಾರು ಇಟ್ಟು ಅಂದ್ರೆ ಆ ದಿವಸ ಬಂದು ಹಾಲು ಮುಟ್ಟಂಗಿಲ್ಲ ರೀ ಉಪವಾಸ ಹಾಕನ್ರಿ ಅವ ಇಲ್ಲಿ ಉಪವಾಸ ಆದಂದ್ರೆ ನಮ್ಮ ಊರ ಮಂದಿಗೆಲ್ಲ ತೊಂದರೆ ಆಕೈತಿ ರೀ ಅದನ್ನು ತೆಗೆದು ನೋಡ್ತಾರಲ್ಲ ಮುಂಜಾನೆ ಅರ್ಚಕರ್ರಿ ಪೂಜೆ ಮಾಡೋ ಟೈಮ್ಗೆ ಅದನ್ನ ನೋಡ್ತಾರ್ರಿ ಅದು ಕುಲ್ಲಾಗಿತ್ತಂದ್ರೆ ಕುಡ್ದು ಹೋಗ್ಯಾರ ಅರ್ಥ ರೀ ಹಂಗೆ ಇತ್ತಂದ್ರೆ ಕುಡ್ದಿಲ್ಲತ್ತ ಅರ್ಥ ಒಂದಿತ್ತು ಇಲ್ಲಿ ಇದು ಮಂದಿಗೆ ನಿಗ್ರಹ ಆಕೈತಿ ತೊಂದರೆ ಆಕೈತಿ ಊರಿಗೆ ತೊಂದರೆ ರೀ ಆಮೇಲೆ ಅಲ್ಲಿ ಒಂದು ಇದು ಐತ್ರಿ ಆಚೆ ಕಡೆ ರೀ ಇಲ್ಲೊಂದು ಇದು ಐತ್ರಿ ಇದು ಈ ಚಂಬುದಾಗ ಇದನ್ನು ನೀರು ಹಾಕಿ ಇಟ್ಟಾರಲ್ರಿ ಅದರದ್ದೊಂದು ಪವಾಡ್ರಿ ಇಲ್ಲಿ ಆ ಕಾಲದಿಂದನೂ ರೀ ಇದು ಅದೊಂದು ಶಕ್ತಿಯುತವಾದಂಥ ಕಲ್ಲು ಐತ್ರಿ ಸಾಲಿಗ್ರಾಮ ಅಂತಾರ್ರಿ ನಮಗೆ ಗೊತ್ತಿಲ್ಲ ರೀ ಇದು ಯಾವಾಗ ಒಣಗ್ತೈತಿರಲ್ಲ ನೀರಾಗಿ ಒಣಗ್ತೈತಿರಲ್ಲ ಅವಾಗ ಸಿಂಧು ಕುರುಬೆಟ್ಟ ಊರಿಗೆ ಬರಗಾಲ ಬರ್ತೈತಿ ನನಗೆ ಗ್ಯಾರಂಟಿ ಅಂತ ಹೇಳ್ತಾರೆ ಹಾಂ ಒಣಗಿತ್ತಂದ್ರೆ ಅಲ್ಲಿವರೆಗೆ ಬರ್ತಾನೆ ಇಲ್ಲ ಸಿಂಧು ಕುರುಬೆಟ್ಟ ಊರಿಗೆ ರೀ ಇವು ಎರಡು ಕಾಶಿ ಒಳಗಿನ ತಂದದ್ದು ರೀ ಲಿಂಗ ಇದು ನಮ್ಮ ಅಜ್ಜಾರ ಈ ದೇಸಾರ ಅಮ್ಮಾರ ಒಬ್ಬರು ದೇವ್ ಬಿಟ್ಟಾಗ್ರಿ ಅವ್ರನ್ನ ಕಾಶಿಗೆ ಹೋಗಿ ಬೂದಿ ಬಿಟ್ಟು ಬರೋಕೆ ಹೇಳಿರಂತ್ರಿ ಆ ಬೂದಿ ಬಿಟ್ಟು ಬರುವಾಗ ಅದನ್ನ ಗುರ್ತಾ ತಂದಾರ ಇದು ಅಲ್ಲಿಂದ ಅವು ಮೂರ್ತಿಗಳ್ರಿ ಬೆಳೆ ಆ ಕಾಲದ ಬೆಳ್ಳಿ ಮೂರ್ತಿಗಳ್ರಿ ಇತ್ತಾಳಿ ಕಂಚು ಎಲ್ಲ ರಾಜ ಕಾಲದಿಂದ ಅದನ್ನ ನಾವು ಮಾಡಿಸಿದ್ವಿ ರೀ ಅದನ್ನ ಈಗೀಗ ಅದಂದ್ರೆ ಒಂದು ಮೂರ್ತಿ ಇತ್ತು ರೀ ಅದು ತುಡುಗಾತ್ರಿ ಇಲ್ಲಿಂದ ಬಂಗಾರ ಮೂರ್ತಿಗಳಿದ್ದು ರೀ ತುಡುಗಾದ್ರು ಅವು ತುಡುಗಾದ ಬಳಿಕ ಭಕ್ತರೆಲ್ಲ ಕೂಡಿಸಿ ಅದನ್ನ ಮಾಡಿಸಿ ಇಲ್ಲ ಸಿದ್ದರಾಮೇಶ್ವರ ಮೂಲ ಗುರುಗಳದ ಥರ ಹೇಳಿದ್ರು ದೇಸಾಯಿ ಅವರು ಸರ್ ಅರಮನೆಯಲ್ಲಿ ಈ ಕಡೆನೇ ನಾವು ಸಾಕ್ತಾ ಇದ್ದೇವೆ ಈಗ ಇವಾಗ ಹೋಗ್ತಾ ಇರೋದು ವಾಡೆಗೆ ಹೋಗ್ತಾ ಹೌದು ಇದು ಹೌದು ಇದು ಹೊರಗಡೆ ಎಂಟ್ರೆನ್ಸ್ ಇನ್ನು ಒಳಗಡೆ ಎಂಟ್ರೆನ್ಸ್ ಅಲ್ಲಿದೆ ಇದು ಹೊರಗಡೆ ಎಂಟ್ರೆನ್ಸ್. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.